ಸಾಕಷ್ಟು ರೋಗ ಇರ್ತಾವೆ ಸ್ನೇಹಿತರೆ. ನೀವು ನೋಡಿರ್ಬೋದು, ಬೆಂಕಿ ರೋಗ ಅದು ಬಿದ್ದರೆ ಭಾಳ ಕೆಟ್ಟಾಗ್ತಿದೆ. ನಾವೇನು ಮಾಡ್ತೀವಿ, ಬಿಳಿ ಎಣ್ಣೆ ಒಂದು ಕಣ್ಣು ಕಾಣ್ತೈತಿ, ಅದನ್ನೊಂದು ಕ್ಲೋರೋಪೈರಿಫಾಸ್ ಹೊಡೆದು ಕೈದು ರೋಗ ಬದೈತಪ್ಪ ಅಂತೇಳಿ ಅದನ್ನೊಂದು ಹೊಡಿತೀವಿ. ಇನ್ನೂ ಹೆಚ್ಚಿನ ರೋಗಗಳು ಇರ್ತಾವೆ, ಆದರೂ ನಾವು ಯಾವುದೋ ಒಂದು ಕ್ರಮನ ತಗೊಳ್ಳೋದಿಲ್ಲ. ಶಿಲೀಂಧ್ರ ರೋಗ ಕಣ್ಣು ಕಾಣೋದಿಲ್ಲ, ಅದಕ್ಕೆ ಈ ಸ್ಪ್ರೇಗಳನ್ನು ನಾವು ಮಾಡಬೇಕಾಗ್ತಿದೆ. ಇವು 4 ಸ್ಪ್ರೇ ಮಾಡಿ ನೋಡಿರಿ ಸ್ನೇಹಿತರೆ, ನಿಮಗೊಂದು ತುಂಬ ಒಂದು ರಿಸಲ್ಟ್ ನೀವು ನೋಡ್ಬೋದು. ಏನು ಭಾಳ ಆಗೋದಿಲ್ಲ, ಒಂದು ಎಕರೆಗೆ ಒಂದು 7ರಿಂದ 8 ಪಂಪ್ ಆಗ್ತಿದೆ ಸ್ನೇಹಿತರೆ. ಇದನ್ನು ಒಂದು ತಿಂಗಳದಾಗ ಒಂದು ಸ್ಪ್ರೇ ಮಾಡೋದ್ರಿಂದ ನಮಗೇನು ತೊಂದರೆ ಇಲ್ಲ. ಮುಂಜಾಗ್ರತಾ ಕ್ರಮ ಕೈಗೊಂಡಂಗೆ ಆಗ್ತದೆ ಇಂಥವೆಲ್ಲ ಸ್ಪ್ರೇ ಮಾಡೋದ್ರಿಂದ. ಮುಂದೆ ಬರ್ತಕ್ಕಂಥ ರೋಗಗಳನ್ನೆಲ್ಲ ನಾವು ಈಗಲೇ ಮಟ್ಟ ಹಾಕಿದಾಗೆ ಆಗ್ತದೆ ಸ್ನೇಹಿತರೆ. ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಸ್ನೇಹಿತರೆ. ನೀವು ನನ್ನ ಚಾನಲನ್ನು ಕೃಷಿಯಿಂದ ಖುಷಿ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಸ್ನೇಹಿತರೆ. ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ. ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ನಾವು ಆರಾಮಿದ್ದೀವಿ. ಇದು ನಮ್ಮ ಕೃಷಿಯಿಂದ ಖುಷಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ತೊಗೊಂಡು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಕಬ್ಬಿನಲ್ಲಿ ನಾವು ಒಂದು ಸ್ಪ್ರೇಗಳ ಒಂದು ಮಹತ್ವಗಳ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ. ಪ್ರತಿ ತಿಂಗಳಿನಂತೆ ಒಂದು ಸ್ಪ್ರೇಯನ್ನು ನಾವು ಮಾಡಬೇಕಾಗ್ತದೆ. ಒಂದು ರೋಗನಾಶಕವಾಗಿರ್ಬೋದು, ಒಂದು ಕೀಟನಾಶಕವಾಗಿರ್ಬೋದು, ಒಂದು NPK ಆಗಿರ್ಬೋದು, ಹಾಗೆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಲಿಕ್ವಿಡ್ ಆಗಿರ್ಬೋದು. ಈ ರೀತಿ ನಾವು ಒಂದು ಸ್ಪ್ರೇಗಳನ್ನು ಮಂತ್ಲಿ ಮಾಡೋದರಿಂದ ಇಲ್ಲಿ ನಮಗೆ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ. ಅದಕ್ಕಾಗಿ ನಾನಿಲ್ಲಿ 3ನೇ ಸ್ಪ್ರೇ ಅಂತ ನನ್ನ ಕಬ್ಬಿನ ತೋಟದಲ್ಲಿ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದು ಯಾವ್ಯಾವ ಸ್ಪ್ರೇ ಮಾಡ್ತಾಯಿದ್ದೀನಿ, ಈಗ ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ. ಸಾಕಷ್ಟು ರೋಗ ಇರ್ತಾವೆ ಸ್ನೇಹಿತರೆ. ನೀವು ನೋಡಿರ್ಬೋದು, ಬೆಂಕಿ ರೋಗ ಅದು ಬಿದ್ದರೆ ಭಾಳ ಕೆಟ್ಟಾಗ್ತಿದೆ. ನಾವೇನು ಮಾಡ್ತೀವಿ, ಬಿಳಿ ಎಣ್ಣೆ ಒಂದು ಕಣ್ಣು ಕಾಣ್ತೈತಿ, ಅದನ್ನೊಂದು ಕ್ಲೋರೋಪೈರಿಫಾಸ್ ಹೊಡೆದು ಕೈದು ರೋಗ ಬದೈತಪ್ಪ ಅಂತೇಳಿ ಅದನ್ನೊಂದು ಹೊಡಿತೀವಿ. ಇನ್ನೂ ಹೆಚ್ಚಿನ ರೋಗಗಳು ಇರ್ತಾವೆ, ಆದರೂ ನಾವು ಯಾವುದೋ ಒಂದು ಕ್ರಮನ ತಗೊಳ್ಳೋದಿಲ್ಲ. ಶಿಲೀಂಧ್ರ ರೋಗ ಕಣ್ಣು ಕಾಣೋದಿಲ್ಲ, ಅದಕ್ಕೆ ಈ ಸ್ಪ್ರೇಗಳನ್ನು ನಾವು ಮಾಡಬೇಕಾಗ್ತಿದೆ. ಇವು 4 ಸ್ಪ್ರೇ ಮಾಡಿ ನೋಡಿರಿ ಸ್ನೇಹಿತರೆ, ನಿಮಗೊಂದು ತುಂಬ ಒಂದು ರಿಸಲ್ಟ್ ನೀವು ನೋಡ್ಬೋದು. ಏನು ಭಾಳ ಆಗೋದಿಲ್ಲ, ಒಂದು ಎಕರೆಗೆ ಒಂದು 7ರಿಂದ 8 ಪಂಪ್ ಆಗ್ತಿದೆ ಸ್ನೇಹಿತರೆ. ಇದನ್ನು ಒಂದು ತಿಂಗಳದಾಗ ಒಂದು ಸ್ಪ್ರೇ ಮಾಡೋದ್ರಿಂದ ನಮಗೇನು ತೊಂದರೆ ಇಲ್ಲ. ಮುಂಜಾಗ್ರತಾ ಕ್ರಮ ಕೈಗೊಂಡಂಗೆ ಆಗ್ತದೆ ಇಂಥವೆಲ್ಲ ಸ್ಪ್ರೇ ಮಾಡೋದ್ರಿಂದ. ಮುಂದೆ ಬರ್ತಕ್ಕಂಥ ರೋಗಗಳನ್ನೆಲ್ಲ ನಾವು ಈಗಲೇ ಮಟ್ಟ ಹಾಕಿದಾಗೆ ಆಗ್ತದೆ ಸ್ನೇಹಿತರೆ. ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಸ್ನೇಹಿತರೆ. ನೀವು ನನ್ನ ಚಾನಲನ್ನು ಕೃಷಿಯಿಂದ ಖುಷಿ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿ ನನಗೆ ಕಾಲ್ ಕೂಡ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ವಿಷಯವನ್ನು ನೀವು ತಿಳ್ಕೊಬೋದು. ಎನಿ ಟೈಮ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದರ ಬಗ್ಗೆ ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ, ಏನೇ ಒಂದು ಸಂಶಯಗಳಿದ್ದರೂ ಕೂಡ ಅದನ್ನು ನಾನು ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಕಾಲ್ ಮಾಡಿ, ನಂಬರ್ ಕೂಡ ಇದೆ, ಮೆನ್ಷನ್ ಮಾಡಿದ್ದೀನಿ, ಅದನ್ನು ನೋಡಿ ನೀವು ಕಾಲ್ ಕೂಡ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಮೊದಲೇದಾಗಿ ನಾವು ಇಲ್ಲಿ ಒಂದು 4 ಔಷಧಿಯನ್ನು ಇಲ್ಲಿ ತೊಗೊಂಡಿದ್ದೀವಿ. 4 ಔಷಧಿಯಲ್ಲಿ ನಾವು ಒಂದು ಶಿಲೀಂಧ್ರನಾಶಕವಾಗಿ ಹೆಕ್ಸಾಕಾನಜೋಲ್ ಒಂದು, ಮತ್ತು ಹಾಗೆ ಈ ಒಂದು ಕ್ಲೋರೋಪೈರಿಫಾಸ್ ಆಗಿರ್ಬೋದು, ಹಾಗೆ ಒಂದು ಮೈಕ್ರೋನ್ಯೂಟ್ರಿಯೆಂಟು, ಅದೇ ರೀತಿ ಒಂದು ನ್ಯಾನೋಯೂರಿಯಾ, ಹಾಗೆ ಹೆಕ್ಸಾಕಾನಜೋಲ್ ಶಿಲೀಂಧ್ರನಾಶಕವಾಗಿ, ಕೀಟನಾಶಕವಾಗಿ ಕ್ಲೋರೋಪೈರಿಫಾಸ್. ಈ ರೀತಿ ಒಂದು 3 ನಾವು ಇಲ್ಲಿ ತೆಗೆದುಕೊಂಡು 4 ತೆಗೆದುಕೊಂಡು ಇಲ್ಲಿ ಸ್ಪ್ರೇನ ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈ ಸ್ಪ್ರೇ ಮಾಡುವುದರಿಂದ ಕಬ್ಬಿನಲ್ಲಿ ಇರ್ತಕ್ಕಂಥ ರೋಗಗಳು, ಕೀಟಗಳು, ಹಾಗೆ ಯಾವುದೇ ನ್ಯೂಟ್ರಿಯೆಂಟ್ಸ್ ಕೊರತೆಯಿಂದ ಆಗ್ತಕ್ಕಂಥ ಒಂದು ತೊಂದರೆಯಿಂದ ಇಲ್ಲಿ ಇದು ಕಬ್ಬು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ. ಆ ಕಾರಣದಿಂದ ಇಲ್ಲಿ ನಾವು ಈ ಕಬ್ಬಿಗೆ ಈ 3ನೇ ಸ್ಪ್ರೇ ಆಗಿ ನಾವು ಇದನ್ನು ಕೈಗೊಂಡಿದ್ದೀವಿ. ಮೊದಲನೇದಾಗಿ ನಾವು ನಾಟಿ ಮಾಡಿದ ಒಂದು 4-5 ದಿವಸದ ಒಳಗಾಗಿ ಒಂದು ಡ್ರೆಂಚಿಂಗ್ ಮಾಡಿದ್ವಿ. ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ, ಅದನ್ನು ನೀವು ನೋಡ್ಬೋದು ನನ್ನ ಚಾನಲ್ನಲ್ಲಿ ಭೇಟಿಯಾಗಿ. ಮತ್ತು ಅದೇ ರೀತಿ 2
ಸ್ಪ್ರೇಗಳನ್ನು ಮಾಡಿದ್ವಿ. ಈ 3ನೇದು ಒಂದು ಸ್ಪ್ರೇ. ಈಗ 3.5 ತಿಂಗಳ ಒಂದು ನಮ್ಮ ಕಬ್ಬು. ಅದಕ್ಕಾಗಿ ಇಲ್ಲಿ ನಾವು ಈ ಸ್ಪ್ರೇಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ನಮಗೆ ಮೊನ್ನೆ ಮಳೆ ಆಯಿತು. ಮಳೆ ಆದ ನಂತರ ನಾವು ಇಲ್ಲಿ ಯೂರಿಯಾ ಕೂಡ ಕೊಟ್ಟಿದ್ವಿ. ಯೂರಿಯಾ ಕೊಟ್ಟ ಆ ದಿವಸವೇ ಮತ್ತೆ ಮಳೆ ಆಯಿತು. ಮಳೆ ಆದ ನಂತರ ಅದು ಯೂರಿಯಾ ಪ್ರಮಾಣ ಸಾಕಷ್ಟು ಅಲ್ಲಿ ಕಬ್ಬಿಗೆ ಅನುಕೂಲ ಆಗಿರಲಿಲ್ಲ ಅನ್ನಿಸ್ತದೆ. ಯಾಕಪ್ಪ ಅಂತ ಕೇಳಿದ್ರೆ ಮಳೆ ಸಾಕಷ್ಟಾಗಿ ಅದು ಹಾಕಿದ ದಿವಸವೇ ಅದು ಮಳೆ ಸಾಕಷ್ಟಾಯಿತು. ಅದಕ್ಕಾಗಿ ಅದು ವೇಸ್ಟ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ಇಲ್ಲಿ ನಾನು ಈ ಸ್ಪ್ರೇಗಳಲ್ಲಿ ನ್ಯಾನೋ ಯೂರಿಯಾ ಕೂಡ ಸ್ಪ್ರೇ ಮಾಡ್ತಾಯಿದ್ದೀನಿ. ನ್ಯಾನೋ ಯೂರಿಯಾನು ನಾವು ಎಲೆಗಳ ಮುಖಾಂತರ ಕೊಡುವುದರಿಂದ ಅದು ಕೂಡ ಒಂದು ಉತ್ತಮ ಬೆಳವಣಿಗೆಯನ್ನು ಕಾಣ್ತದೆ. ಅದರಿಂದ ಕೂಡ ಅದನ್ನು ಕೂಡ ನಾವು ಇಲ್ಲಿ ಸ್ಪ್ರೇ ಮಾಡ್ಕೋಬೋದು. ಮೊದಲನೇದಾಗಿ ನಾವು ಸ್ಪ್ರೇ ಮಾಡುವುದರಿಂದ ಕಬ್ಬಿನ ಬೆಳವಣಿಗೆಯಲ್ಲಿ ತುಂಬ ಒಂದು ಹೆಚ್ಚಿನ ಬೆಳವಣಿಗೆಯನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಅದಕ್ಕಾಗಿ ಈ ಸ್ಪ್ರೇಗಳನ್ನು ಪ್ರತಿ ತಿಂಗಳು ಒಂದು ಯಾವುದಾದ್ರೂ ಒಂದನ್ನು ಯಾವುದೇ ಕೀಟನಾಶಕವಾಗಿರ್ಬೋದು, ಯಾವುದೇ ಒಂದು ಶಿಲೀಂಧ್ರನಾಶಕವಾಗಿರ್ಬೋದು, ಇದಂತ ಏನಿಲ್ಲ. ಒಂದು ಶಿಲೀಂಧ್ರನಾಶಕ, ಒಂದು ಕೀಟನಾಶಕ, ಒಂದು ಯಾವುದಾದ್ರು NPK ಒಳಗಿಂದ ಯಾವುದಾದ್ರೂ ಒಂದು, ಹಾಗೆ ಒಂದು ಮೈಕ್ರೋನ್ಯೂಟ್ರಿಯೆಂಟು ಟಾನಿಕ್ ಅನ್ಬೋದು. ಇದನ್ನು ನಾನು ಸ್ಪ್ರೇ ಮಾಡುವುದರಿಂದ ಪ್ರತಿ ಒಂದು ಹಂತದಲ್ಲಿಯೂ ಕೂಡ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ ಸ್ನೇಹಿತರೆ. ಅದಕ್ಕಾಗಿ ತಪ್ಪದೇ ಈ ಸ್ಪ್ರೇಗಳನ್ನು ನೀವು ಮಾಡ್ಕೊಳ್ಬೋದು. ಈಗ ನೋಡ್ಬೋದು ನೀವು ಇಲ್ಲಿ ಇಲೆ ಈ ರೀತಿ ಆಗೋದರಿಂದ ಇದು ಶಿಲೀಂಧ್ರಗಳಿಂದ ಬರ್ತಕ್ಕಂಥ ಒಂದು ರೋಗ. ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಸ್ನೇಹಿತರೆ. ಇದರಿಂದ ಕೂಡ ನಾವು ಇದು ಉಲ್ಬಣಗೊಂಡರೆ ಇದರಿಂದ ಕೂಡ ನಾವು ತುಂಬ ಒಂದು ಗ್ರೋತನ್ನು ಇದು ಕಡಿಮೆ ಮಾಡ್ತಿದೆ ಅನ್ಬೋದು. ರೋಗ ಇದು ದಿನೇ ದಿನೇ ಹೆಚ್ಚಾಗ್ಬೋದು. ಇದು ಕಬ್ಬಿಗೆ ಒಳ್ಳೆಯದಲ್ಲ ಸ್ನೇಹಿತರೆ. ಈ ರೀತಿ ಒಂದು ಶಿಲೀಂಧ್ರಗಳಿಂದ ಬರ್ತಕ್ಕಂಥ ಒಂದು ರೋಗಗಳಿರ್ತಾವೆ. ಇದು ಈ ಹೆಕ್ಸಾಕಾನಜೋಲ್ ನಾವು ಇಲ್ಲಿ ಉಪಯೋಗ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದರಿಂದ ಇಲ್ಲಿ ನೋಡ್ಬೋದು ಎಲೆಗಳಲ್ಲಿ ಈ ರೀತಿ ಒಂದು ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಕೆಂಪು ಕೊಳೆ ರೋಗವಾಗಿರ್ಬೋದು, ಬೆಂಕಿ ರೋಗವಾಗಿರ್ಬೋದು, ಹೀಗೆ ಹಲವಾರು ರೋಗಗಳನ್ನು ಈ ಶಿಲೀಂಧ್ರ ನಾಶಕದಿಂದ ನಾವು ಕಡಿಮೆ ಮಾಡ್ಕೋಬೋದು. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಈಗ ಶಿಲೀಂಧ್ರ ರೋಗ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಈ ರೀತಿ ನಡುವಿನ ಎಲೆಯ ನಡುವೆ ಈ ರೀತಿ ಕೆಂಪಾಗಿ ಆಗ್ತಾಯಿದೆ, ರೆಡ್ ಕಲರು. ಇದನ್ನು ಇಲ್ಲಿ ನೀವು ನೋಡ್ಬೋದು. ಇದು ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ. ಹಾಗೆ ಯಾವುದೇ ಒಂದು ಕಣ್ಣಿಗೆ ಕಾಣದ ಒಂದು ಕೀಟಗಳು ಕೀಟನಾಶಕಗಳಿಂದ ಹೋಗ್ತದೆ. ಅದನ್ನು ಕೂಡ ನಾವು ಇಲ್ಲಿ ಬಳಸ್ಕೋಬೋದು. ಯೂರಿಯಾ ಕೊರತೆ ಇನ್ನೂ ಕಡಿಮೆ ಆಗಿಲ್ಲ. ಮೊನ್ನೆ ಯೂರಿಯಾ ಹಾಕಿದರೂ ಕೂಡ ಇದು ಯೂರಿಯಾ ಇದಕ್ಕೆ ಸಾಕಾಗಿಲ್ಲ ಅನ್ನಿಸ್ತದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಯೂರಿಯಾ ಕಡಿಮೆ ಪ್ರಮಾಣದಲ್ಲಿ ಆಗಿರುವುದರಿಂದ ಇಲ್ಲಿ ಯಾವ ರೀತಿ ಅರ್ಧ ಎಲೆ ಹಸಿರು, ಅರ್ಧ ಎಲೆ ಹಳದಿ ನೋಡ್ಬೋದು. ಇಲ್ಲಿ ನೀವು ಈ ರೀತಿ ಒಂದು ಇದಕ್ಕೆ ವ್ಯವಸ್ಥೆ ಆಗಿದೆ. ಇಡೀ ತೋಟ ಕೂಡ ಇದೇ ರೀತಿಯಾಗಿದೆ. ಇಲ್ಲಿ ನೀವು ನೋಡ್ಬೋದು. ಅದಕ್ಕೆ ಯೂರಿಯಾ ಪ್ರಮಾಣ ಕಡಿಮೆ ಆಗಿರ್ಬೋದು. ಅದಕ್ಕಾಗಿ ನಾನು ಸ್ಪ್ರೇಗಳಲ್ಲಿ ಇದನ್ನು ಬಳಸ್ತಾ ಇದ್ದೀನಿ. ಈಗ ಇದು 3ನೇ ಸ್ಪ್ರೇ. ಇನ್ನು ಮುಂದೆ ಈ ಬೋಧ ಏರಿಸುವ ಮುಂದೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ಬೋಧ ಏರಿಸುವಂಥ ಒಂದು ಕಾರ್ಯವನ್ನು ಮುಂದಿನ ಒಂದು ವಾರದಲ್ಲಿ ಮಾಡೋದಿದೆ ಸ್ನೇಹಿತರೆ. ಇದನ್ನು ಮಾಡುವುದರಿಂದ ನಾವು ತುಂಬ ಒಂದು ಕಬ್ಬಿನಲ್ಲಿ ಇಳುವರಿಯನ್ನು ನಾವು ಪಡಿಬೋದು. ಪ್ರತಿಯೊಂದನ್ನು ನಾವು ಇಲ್ಲಿ ಪಾಲಿಸಬೇಕಾಗ್ತದೆ. ಯಾವ ಟೈಮ್ದಾಗ ಏನು ಮಾಡಬೇಕು ಅದನ್ನು ನಾವು ಮಾಡೇ ಬಿಡಬೇಕು ಸ್ನೇಹಿತರೆ. ನಾಳೆ ಅನ್ನೋ ಆಗಿಲ್ಲ. ನಾವು ಇಳುವರಿಯನ್ನು ಹೆಚ್ಚಿಗೆ ಪಡಿಬೇಕಾದ್ರೆ ಇಂಥ ಒಂದು ಎಲ್ಲ ಸುಧಾರಿತ ಕ್ರಮಗಳನ್ನೆಲ್ಲ ನಾವು ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮಾಡಬೇಕು. ನಾವು ಯಾವುದೇ ಏನು ನಮ್ಮ ಕಬ್ಬಿಗೆ ಏನಾಗಿಲ್ಲ ಬಿಡಪ್ಪ ಅಂತೇಳಿ ನಾವು ಇಲ್ಲಿ ಇದನ್ನು ಮಾಡೋದಿಲ್ಲ. ಈಗ ಶಿಲೀಂಧ್ರನಾಶಕದಿಂದ ಮುಂದೆ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ ನಿವಾರಣೆ ಆಗ್ತದೆ. ಕೀಟಗಳಿಂದ ಯಾವುದೇ ಒಂದು ಬಿಳಿ ಉಣ್ಣೆ ಆಗಿರ್ಬೋದು, ಇಲ್ಲಿ ಕಣ್ಣಿಗೆ ಕಾಣದ ಈಗ ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂಥ ರೋಗಗಳು ಕೂಡ ಇಲ್ಲಿ ಕಡಿಮೆ ಆಗ್ತವೆ. ಇದರಿಂದ ಒಂದು ತುಂಬ ಉತ್ತಮವಾದ ಬೆಳವಣಿಗೆಯನ್ನು ನಾವು ಕಾಣ್ಬೋದು. ಅದಕ್ಕಾಗಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಈ ಪ್ರತಿ ತಿಂಗಳಿಗೆ ಒಂದು ಸ್ಪ್ರೇನ ಈ 4 ಕೂಡಿಸ್ಕೊಂಡು ಸ್ಪ್ರೇ ಮಾಡುವುದರಿಂದ ತುಂಬ ಒಂದು ಒಳ್ಳೆಯದು ಸ್ನೇಹಿತರೆ. ಇಲ್ಲಿ ನಾನು ಸ್ಪ್ರೇಗಳನ್ನು ಮಾಡ್ಕೊತಾ ಬಂದಿದ್ದೀನಿ. ಈಗ ಒಂದು ತಿಂಗಳಿಂದ ಯಾವುದೋ ಒಂದು ಸ್ಪ್ರೇನ ಮಾಡಿರಲಿಲ್ಲ. ನಡುವೆ ಒಂದು ನ್ಯಾನೋ ಯೂರಿಯಾ ಕೂಡ ಒಂದು ಸ್ಪ್ರೇ ಮಾಡಿದ್ದೆ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ಅದರಿಂದ ಕೂಡ ಏನೋ ಒಂದು ಅನುಕೂಲ ಆಗಿರಲಿಲ್ಲ. ಕಡಿಮೆ ಪ್ರಮಾಣ ನೀರಿನ ಕೊರತೆ ಇತ್ತು. ಆ ಕಾರಣದಿಂದ ನಾನು ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹಾಕಿರುವುದರಿಂದ ಅದರ ರಿಸಲ್ಟ್ ಕೂಡ ಅಷ್ಟೊಂದು ಸರಿಯಾಗಿ ಆಗಲಿಲ್ಲ ಅಂತ ಹೇಳ್ಬೋದು. ಪ್ರಮಾಣ ಕಡಿಮೆ ಆದರೆ ರಿಸಲ್ಟ್ ಬರೋದಾದರೂ ಹೀಗೆ ಸ್ನೇಹಿತರೆ. ಅದಕ್ಕಾಗಿ ಅದನ್ನು ನಾವು 25 ml ಅದನ್ನು ಸ್ಪ್ರೇ ಮಾಡಿದ್ದೆ ಸ್ನೇಹಿತರೆ. ಈ ನೀರಿನ ಕೊರತೆ ಆಗಿತ್ತು. ಆ ಕಾರಣದಿಂದ ಆವಾಗ ಅಷ್ಟೊಂದು ಅದರದ ಪರಿಣಾಮಕಾರಿಯಾಗಿ ಅದು ರಿಸಲ್ಟ್ ಬಂದಿರಲಿಲ್ಲ. ಈಗ ಅದನ್ನು 80 ml ಈಗ ಅದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ. 80 ml ಅಂದರೆ ಒಂದು 80 ml ಮಾಡ್ಬೋದು, 60 ml ಮಾಡ್ಬೋದು, 50 ml ಕೂಡ ನೀವು ಮಾಡ್ಕೋಬೋದು. ಅದರಿಂದ ಒಂದು ರಿಸಲ್ಟನ್ನು ನಾವು ಕಾಣ್ಬೋದು. ಇಲ್ಲಿ ಯೂರಿಯಾ ಕೊರತೆ ಸಾಕಷ್ಟು ಆಗಿರ್ತದೆ. ಅದಕ್ಕಾಗಿ ನಾವು ಯೂರಿಯಾವನ್ನು ಪ್ರಥಮವಾಗಿ ಮಳೆ ಬಿದ್ದ ಕೂಡಲೇ ಮಾಡಬೇಕು ಅಂತ ಈಗ ಹಿಂದಿನ ವಿಡಿಯೋದಲ್ಲಿ ಕೂಡ ಒಂದು ಸಮಗ್ರವಾಗಿ ಒಂದು
ಅದು ಸಂಪೂರ್ಣವಾದ ಒಂದು ವಿಡಿಯೋನ ಕೂಡ ಮಾಡಿದ್ದೆ. ಇನ್ನು ಮುಂದೆ ಈ ಕಬ್ಬಿನಲ್ಲಿ ಮಾಡ್ತಕ್ಕಂಥ ಈ ರಸಗೊಬ್ಬರಗಳ ನಿರ್ವಹಣೆ ಮತ್ತು ಬೋಧೆ ಹರಿಸುವಂಥ ಒಂದು ಕೆಲಸದ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿ ಮುಂದಿನ ವಾರದಲ್ಲಿ ಕೂಡ ಅದನ್ನು ಹಾಕ್ತೀನಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡ್ತಾಯಿರಿ. ಈಗ ನೋಡ್ತಾ ಇದ್ದೀರಾ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಎಲ್ಲ ಒಂದು ಕಬ್ಬಿಗೆ ಮಾಡ್ತಕ್ಕಂಥ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ಒಳಗೊಂಡಿರುವ ನನ್ನ ವಿಡಿಯೋದಲ್ಲಿ ಲಭ್ಯವಿರ್ತಾವೆ ಸ್ನೇಹಿತರೆ. ನೀವು ನೋಡಿ ನೋಡೋಣ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳನ್ನು ಕಲೆ ಹಾಕಿ ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ. ವಿಡಿಯೋದ ಮುಖಾಂತರ ಕೊಡ್ತಾ ಇರ್ತೀನಿ. ನೀವು ನೋಡ್ಬೋದು, ಈ ರೀತಿ ಮಾಡುವುದರಿಂದ ಒಂದು ಉತ್ತಮವಾದ ಬೆಳವಣಿಗೆಯನ್ನು ನಾವು ಇಲ್ಲಿ ಕಾಣ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.